ಮಂತ್ರಿ ಮಾಡಿ ಅಂತಲೂ 6 ಸಲ ಆಗಿದ್ದೀನಿ. ಯಾರನ್ನೂ ಯಾವತ್ತೂ ನಾನು ಮಂತ್ರಿ ಮಾಡಿ ಅಂತ ಕೇಳೋಕ್ಕೆ ಹೋಗಿಲ್ಲ, ಇನ್ನು ಖಾತೆನೂ ಕೇಳಲ್ಲ. ಅಲ್ಲ ಸರ್, ಈಗ ಸಮಾಧಾನ ಇದೆಯಾ ಈ ಖಾತೆ? ಆ ಖಾತೆ ಬಗ್ಗೆ ನೀವು ಮಾತಾಡಲೇಬೇಡಿ. ಮೂಡಿಸಬೇಕಾಗಿತ್ತು, ಆದ್ರೆ ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಾರ ಜನ. ಆದ್ರೆ ಇದು ಬಹಳಷ್ಟು ದೂರ ಇರೋದ್ರಿಂದ ಒಂದ್ ಸ್ವಲ್ಪ ಮಾತಾಡೋದೇ ಇಲ್ಲ. ಅಲ್ಲ ಸರ್, ಈಗ ಬಹಳಷ್ಟು ಜನ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲ ಸರ್. ಅದ್ರ ಬಗ್ಗೆನೇ ಮಾತಾಡಲ್ಲ, ನೀವು ಕೇಳಬೇಡಿ. ಮಂತ್ರಿಗಳು ಸಿಕ್ಕಾರ ಉತ್ತರ ಕರ್ನಾಟಕದವ್ರು ಹ್ಯಾಪಿ ಅದಾರ ಅಂತ ನಾವು SR ಪಾಟೀಲ್ ಈ ಭಾಗದ ಜನಪ್ರಿಯ ನಾಯಕರು. ಅವರೆಲ್ಲ ಕೂಡ ವಿಧಾನ ಪರಿಷತ್ತಲ್ಲಿ ಅಥವಾ ರಾಜ್ಯಸಭೆಗೆ ಅರ್ಹತೆ ಇರ್ತಕ್ಕಂಥವ್ರು ಅಲ್ವಾ. ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಪಕ್ಷ ಅವ್ರನ್ನ ಕಡೆಗಣಿಸ್ತಾ ಇದೆ ಅಂತ ಅನಿಸ್ತಿಲ್ಲ ಸರ್? ಈಗ ಕೆಲವು ಸಂದರ್ಭದಲ್ಲಿ ಏನೋ ಆಗಿರುತ್ತೆ ಅಲ್ವಾ. ಅವರು ವಿಧಾನ ಪರಿಷತ್ ಎಲ್ಲ ರಾಜ್ಯಸಭೆಗೆ ಹೋಗುವಷ್ಟು ಅರ್ಹತೆ ಅವ್ರಿಗಿದೆ. ಇಟ್ಕೊಂಡಿಲ್ಲಪ್ಪ, ನಾನು ಯಾವತ್ತೂ ಕೂಡ ಮಂತ್ರಿ ಮಾಡಿ ಅಂತಲೂ 6 ಸಲ ಆಗಿದ್ದೀನಿ. ಯಾರನ್ನೂ ಯಾವತ್ತೂ ನಾನು ಮಂತ್ರಿ ಮಾಡಿ ಅಂತ ಕೇಳೋಕ್ಕೆ ಹೋಗಿಲ್ಲ, ಇನ್ನು ಖಾತೆನೂ ಕೇಳಲ್ಲ. ಅಲ್ಲ ಸರ್, ಈಗ ಸಮಾಧಾನ ಇದೆಯಾ ಈ ಖಾತೆ? ಆ ಖಾತೆ ಬಗ್ಗೆ ನೀವು ಮಾತಾಡಲೇಬೇಡಿ. ಮೂಡಿಸಬೇಕಾಗಿತ್ತು, ಆದ್ರೆ ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಾರ ಜನ. ಆದ್ರೆ ಇದು ಬಹಳಷ್ಟು ದೂರ ಇರೋದ್ರಿಂದ ಒಂದ್ ಸ್ವಲ್ಪ ಮಾತಾಡೋದೇ ಇಲ್ಲ. ಅಲ್ಲ ಸರ್, ಈಗ ಬಹಳಷ್ಟು ಜನ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇಲ್ಲ ಸರ್. ಅದ್ರ ಬಗ್ಗೆನೇ ಮಾತಾಡಲ್ಲ, ನೀವು ಕೇಳಬೇಡಿ. ಮಂತ್ರಿಗಳು ಸಿಕ್ಕಾರ ಉತ್ತರ ಕರ್ನಾಟಕದವ್ರು ಹ್ಯಾಪಿ ಅದಾರ ಅಂತ ನಾವು SR ಪಾಟೀಲ್ ಈ ಭಾಗದ ಜನಪ್ರಿಯ ನಾಯಕರು. ಅವರೆಲ್ಲ ಕೂಡ ವಿಧಾನ ಪರಿಷತ್ತಲ್ಲಿ ಅಥವಾ ರಾಜ್ಯಸಭೆಗೆ ಅರ್ಹತೆ ಇರ್ತಕ್ಕಂಥವ್ರು ಅಲ್ವಾ. ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಪಕ್ಷ ಅವ್ರನ್ನ ಕಡೆಗಣಿಸ್ತಾ ಇದೆ ಅಂತ ಅನಿಸ್ತಿಲ್ಲ ಸರ್? ಈಗ ಕೆಲವು ಸಂದರ್ಭದಲ್ಲಿ ಏನೋ ಆಗಿರುತ್ತೆ ಅಲ್ವಾ. ಅವರು ವಿಧಾನ ಪರಿಷತ್ ಎಲ್ಲ ರಾಜ್ಯಸಭೆಗೆ ಹೋಗುವಷ್ಟು ಅರ್ಹತೆ ಅವ್ರಿಗೆ.